ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಿ ಪಿ ಪ್ಲಸ್ ಕ್ಯಾಮ್ರಾನ ಯಾವ ಥರ ಗೋಡೆಗೆ ಅಥವಾ ಮೇಲೆ ಛತ್ತಿಗೆ, ಮನೆ ಛತ್ತಿರುತ್ತಲ್ಲ ಅದಕ್ಕೆ ಹೇಗೆ ಹ್ಯಾಂಗ್ ಮಾಡೋದು, ಅಂಟಿಸೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾವ ಥರ ಕನೆಕ್ಟ್ ಮಾಡಬೇಕು ಮತ್ತು ಯಾವ ಥರ ಅದು ಆಪ್ರೇಟ್ ಆಗುತ್ತೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ವೈರ್ನ ಕನೆಕ್ಟ್ ಮಾಡಿದ್ದೀನಿ. ಇದು ಅಡ್ಯಾಪ್ಟರ್ಗೆ ಚಾರ್ಜರ್ ಇರುತ್ತಲ್ಲ, ಕ್ಯಾಮ್ರಾ ಚಾರ್ಜರ್ಗೆ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ವೈರ್ ಇದೆ ಮತ್ತು ಇಲ್ಲಿ ಚಾರ್ಜರ್ ಇದೆ. ಇಲ್ಲಿ ಮಿಡ್ಲು ಫೀಮೇಲ್ ಪ್ಲಗ್ನ ಇಲ್ಲಿ ಕನೆಕ್ಟ್ ಮಾಡ್ಬೋದಾಗಿತ್ತು. ಫೀಮೇಲ್ ಪ್ಲಗ್ ಇದಕ್ಕೆ ಕರೆಕ್ಟಾಗಿ ಕೂಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಕನೆಕ್ಟ್ ಮಾಡಿದ್ದೀನಿ ನಾನು. ವೈರು ಬೇರೆ ಕಡೆಯಿಂದ ಬಂದಿದೆ, ಇದರಲ್ಲಿ ಕರೆಂಟ್ ಇದೆ. ಮತ್ತಿಲ್ಲಿ ಇಲ್ಲಿ ಚಾರ್ಜರ್ ಇದೆ, ಇದರಿಂದ ಕರೆಂಟ್ ಸಪ್ಲೈ ಆಗುತ್ತೆ ಚಾರ್ಜರ್ಗೆ, ಚಾರ್ಜರಿಂದ ಕ್ಯಾಮ್ರಾಗೆ ಸಪ್ಲೈ ಆಗುತ್ತೆ. ಸಪ್ಲೈ ಆದಮೇಲೆ ಈ ಥರ ಬಾಟಮಲ್ಲಿ ಈ ಥರ ಇರುತ್ತೆ, ಕ್ಯಾಮ್ರಾ ಕೆಳಗಡೆ ಈ ಥರ ಇರುತ್ತೆ. ಇದನ್ನು ನಾವು ಇದಕ್ಕೆ ಮೇಲೆ ಗೋಡೆಗೆ ಅಥವಾ ಮೇಲೆ ಮನೆ ಛತ್ ಇರುತ್ತಲ್ಲ ಅದಕ್ಕೆ ನಾವು ಇಲ್ಲಿ ಅಂಟಿಸ್ಬೇಕಾಗುತ್ತೆ. ಇಲ್ಲಿ ಛತ್ತಿಗೆ ಈ ಥರ ಫಸ್ಟು ಮಳೆಯಿಂದ ಈ ಥರ ಗೋಡೆಗೆ ಅಂಟಿಸ್ಬೇಕು. ಇದು ಒಂದು ಚಿಕ್ಕದು ಕ್ಯಾಮ್ರಾ ಜೊತೆ ಕೊಟ್ಟಿರ್ತಾರೆ, ಇದು ಪಾರ್ಟು. ಇದು ಈ ಥರ ಸ್ಕ್ರೂ ಇರುತ್ತೆ, 2 ಸ್ಕ್ರೂ ಇರುತ್ತೆ. 2 ಸ್ಕ್ರೂನ ಗೋಡೆಗೆ ಅಂಟಿಸ್ಬೇಕು. ಈ ಥರ ಹ್ಯಾಂಗ್ ಮಾಡಬೇಕು. ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಥರ ಕೆಳಗಡೆಯನ್ನು ಅದನ್ನು ಇದರಲ್ಲಿ ಈ ಥರ ರೌಂಡಾಗಿ ರೊಟೇಟ್ ಮಾಡಿದರೆ ಇದು ಒಳಗಡೆ ಹೋಗಿ ಕ್ಯಾಮ್ರಾನ ಹಿಡ್ಕೋತೇವೆ ಫ್ರೆಂಡ್ಸ್, ಗಟ್ಟಿಯಾಗಿ ಹಿಡ್ಕೋತೆ. ಈ ಥರ ಮಾಡಬೇಕು. ಮಾಡಿದಾದ್ಮೇಲೆ ಇಲ್ಲಿ ಕರೆಂಟ್ ಸಪ್ಲೈ ಕೊಟ್ಟಿರ್ತೀವಿ. ಇಲ್ಲಿ ನೋಡ್ತಿದ್ರೆ ಕರೆಂಟ್ ಸಪ್ಲೈ ಕೊಟ್ಟಿದ್ದೀವಿ. ಈ ಥರ ಕ್ಯಾಮ್ರಾ ಕೂಡ ಅಲ್ಲಿ ಹ್ಯಾಂಗ್ ಆಗಿದೆ. ಅದಾದಮೇಲೆ ಈ ಥರ ನಾವು ಕ್ಯಾಮ್ರಾನ ಗೋಡೆಗೆ ಅಂಟಿಸ್ಬೋದು. ಇಲ್ಲಿ ಕರೆಂಟ್ ಸಪ್ಲೈ ಇದೆ ಮತ್ತು ಕ್ಯಾಮ್ರಾ ಕೂಡ ಇಲ್ಲಿ ಗೋಡೆಗೆ ಅಂಟಿಸಿದ್ದೀವಿ. ಈಗ ಬಟನ್ ಆನ್ ಆದ ತಕ್ಷಣ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಆನ್ ಆದಮೇಲೆ ವೈಫೈ ಕನೆಕ್ಷನ್ ಇತ್ತು ಅಂತಂದರೆ ಎಲ್ಲನೂ ರೆಕಾರ್ಡ್ ಆಗುತ್ತೆ ಫ್ರೆಂಡ್ಸ್. ಯಾವ ಥರ ರೆಕಾರ್ಡ್ ಆಗುತ್ತೆ ನಿಮಗೆ ತೋರಿಸ್ತೀನಿ. ಈಗ ಈಸಿ ಲೈವ್ ಆ್ಯಪ್ನ ಇಲ್ಲಿ ಆನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ ಆನ್ ಆಗಿದೆ. ಮುಂದೆ ನನ್ನ ಬೈಕ್ ನಿಂತಿದೆ, ಇಲ್ಲಿ ಗೇಟ್ ಎಲ್ಲ ಇದೆ. ಈಗ ಕ್ಯಾಮ್ರಾ ಆನ್ ಆಗಿದೆ. ಇದ್ರ ಒಳ್ಳೆ ಫೀಚರ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಎಷ್ಟು ಫೀಚರ್ಸ್ ಇದೆ. ಮೋಷನ್ ಡಿಟೆಕ್ಷನ್ ಇದೆ, ಮೋಷನ್ ಟ್ರ್ಯಾಕಿಂಗ್ ಇದೆ, ಮತ್ತು ಸೈರನ್ ಇದೆ, ಮತ್ತು ಟಾಕ್ ಇದೆ. ಇವೆಲ್ಲ ಭಾಳಷ್ಟು ಫೀಚರ್ ಇದೆ. ಒಂದೊಂದಾಗಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ಪ್ಲೇ ಬ್ಯಾಕ್ ಅಂತಂದರೆ ಇದು ಹಿಂದೆ ರೆಕಾರ್ಡ್ ಆಗಿ ಮಾಡ್ಕೊಂಡಿರ್ತಲ್ಲ ವೀಡಿಯೋ, ಅದರಲ್ಲಿ ಏನಾದರೂ ನೋಡಬೇಕಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ಈಗ ನಾನು ಒಂದಿಂದು ರೆಕಾರ್ಡ್ ಮಾಡಿದ್ದೀನಿ, ಇಲ್ಲೆಲ್ಲ ನೋಡ್ಬೋದು. ಅಲ್ಲಿ ನೋಡ್ತಿದ್ರೆ ಮೋಷನ್ ಡಿಟೆಕ್ಷನ್ ಅಂತೇಳಿ ಇದೆ, ಮತ್ತು ಹ್ಯೂಮನ್ ಡಿಟೆಕ್ಷನ್ ಅಂತಿದೆ. ಮೋಷನ್ ಡಿಟೆಕ್ಷನ್ ಅಂದರೆ ಏನಾದರೂ ಅಲ್ಲಿ ಸ್ವಲ್ಪ ಏನಾದರೂ ಮೋಷನ್ ಆಯಿತು ಅಂದರೆ, ಸ್ವಲ್ಪ ಏನಾದರೂ ಅಲುಗಾಡಿತು ಅಂತಂದರೆ ಅಲ್ಲಿ ಮೋಷನ್ ಡಿಟೆಕ್ಷನ್ ಆಗುತ್ತೆ. ಅಂದರೆ ನಾಯಿ ಅಥವಾ ಏನೋ ಬೆಕ್ಕು ಏನಾದರೂ ಹೋಯಿತು ಅಂತಂದರೆ ಅಲ್ಲಿ ಡಿಟೆಕ್ಟ್ ಆಗಿ ತೋರಿಸುತ್ತೆ. ಇಲ್ಲಿ ಸ್ಯಾಫ್ರನ್ ಕಲರಲ್ಲಿ, ಕೇಸರಿ ಕಲರಲ್ಲಿ ತೋರಿಸುತ್ತೆ. ಹ್ಯೂಮನ್ ಡಿಟೆಕ್ಷನ್ ಅಂತಂದರೆ ಯಾರಾದರೂ ಜನ ಹೋದರೆ ಆವಾಗ ಜನ ಹೋಗಿದ್ದಾರೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ಹ್ಯೂಮನ್ ಅಂದರೆ ಮನುಷ್ಯರು ಹೋಗಿದ್ದಾರೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ಈಗ ಅಲ್ಲಿ ಕ್ಲಿಕ್ ಮಾಡಿದ್ದೀನಿ, ಯಾರು ಹೋಗಿದ್ದಾರೆ ಇಲ್ಲಿ ನೋಡೋಣ. ಹ್ಯೂಮನ್ ಡಿಟೆಕ್ಷನ್ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ಈ ಥರ ಹೋದರೆ ತೋರಿಸುತ್ತೆ, ಯಾರಾದರೂ ಹೋಗಿದರೆ ಹ್ಯೂಮನ್ ಡಿಟೆಕ್ಷನ್ ಆಗಿದೆ ಅಂತೇಳಿ ಈ ಥರ ನೋಡ್ಬೋದು. ಇದು ಪ್ಲೇ ಬ್ಯಾಕ್ ಆಯಿತು. ಪ್ಲೇ ಬ್ಯಾಕ್ ಆದಮೇಲೆ ಇದು ಸೈರನ್ ಅಂತಿದೆ, ಇದನ್ನು ಆನ್ ಮಾಡಿದರೆ ಸೈರನ್ ಆಗುತ್ತೆ. ನಾವು ಇಲ್ಲಿ ಮೇಲ್ಗಡೆ ಬರುತ್ತೆ ನೋಟಿಫಿಕೇಷನ್, ಯಾರಾದರೂ ಬಂದರೆ ನೋಟಿಫಿಕೇಷನ್ ತೋರಿಸುತ್ತೆ. ಅವರಿಗೆ ಸೈರನ್ ಮಾಡಬೇಕಿತ್ತು ಅಂತಂದರೆ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ, ನಾವು ಎಲ್ಲೇ ಇರಲಿ, ನಾವು ಬೇರೆ ಕಡೆ ಇಲ್ಲಿ ಮನೆ ಹತ್ರನೇ ಇರಬೇಕಂತೇನಿಲ್ಲ, ಬೇರೆ ಎಲ್ಲೇ ಇದ್ದರೂ ಕೂಡ ನಾವು ಇಲ್ಲಿ ಸೈರನ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದರೆ ಸೈರನ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೊರಗಡೆ ಕ್ಯಾಮ್ರಾನೇ ಸೈರನ್ ಆಗುತ್ತೆ, ಸೌಂಡ್ ಬರುತ್ತೆ. ಅವಾಗ ಯಾರಾದರೂ ಬೇಡದಿರೋರು ಯಾರಾದರೂ ಬಂದರು, ಕಳ್ಳರವರು ಬಂದಿದ್ರು ಅಂತಂದರೆ ಆ ಸೈರನ್ನಾಗಿ ಅವರು ಓಡೋಗ್ಬಿಡ್ತಾರೆ. ಮತ್ತು ಇಲ್ಲಿ ಟಾಕ್ ಅಂತಿದೆ, ನಾವು ಅವರು ಯಾರು ಹೊರಗಡೆ ಬಂದಿರ್ತಾರಲ್ಲ ಅವ್ರ ಜೊತೆ ಮೊಬೈಲ್ ಮೂಲಕ, ಈಗ ನನ್ನ ಹತ್ರ ಮೊಬೈಲ್ ಇದೆಯಲ್ಲ, ಮೊಬೈಲ್ ಮೂಲಕನೇ ಅವ್ರ ಜೊತೆ ಮಾತಾಡ್ಬೋದು. ಅವರು ಕ್ಯಾಮ್ರಾದಲ್ಲಿ ಮಾತಾಡ್ಬೋದು, ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತು ಅವ್ರು ಮಾತಾಡ್ಬೋದು, ನಾವು ಮೊಬೈಲಲ್ಲಿ ಮಾತಾಡ್ಬೋದು. ಕ್ಯಾಮ್ರಾದಲ್ಲಿ ಅವ್ರು ಮಾತಾಡ್ತಿರ್ತಾರೆ, ನಾವು ಏನು ಬೇಕು ಕೇಳ್ಬೋದು, ಅವ್ರಿಗೆ ಉತ್ತರ ಹೇಳ್ತಾರೆ ಮತ್ತು ಅವರು ಹೇಳ್ತಾರೆ. ಎಲ್ಲನೂ ಇದು ಟಾಕಿಂದ ಆಗುತ್ತೆ. ಇದು ಮೋಷನ್ ಡಿಟೆಕ್ಷನ್, ಮೋಷನ್ ಟ್ರ್ಯಾಕಿಂಗ್ ಎಲ್ಲ ಹೇಳಿದ್ದೀನಿ. ಇಲ್ಲಿ ಲೈಟ್ ಕಂಟ್ರೋಲ್ ಇದೆ, ಇನ್ಫ್ರಾರೆಡ್ ನೈಟ್ ವಿಷನ್ ಇದೆ. ಇದು ಪ್ಯಾಟ್ರೋಲ್ ಅಂತಿದೆ. ಪ್ಯಾಟ್ರೋಲ್ ಆನ್ ಮಾಡಿದರೆ ಕ್ಯಾಮ್ರಾ ರೊಟೇಟ್ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ರೊಟೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಕೆಳಗಡೆ ಗ್ಯಾಲರಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ನಾವು ಫೋಟೋಸ್ ಏನಾದರೂ ತೊಗೊಂಡಿದ್ರೆ ಅಥವಾ ವೀಡಿಯೋ ಏನಾದರೂ ಡೌನ್ಲೋಡ್ ಮಾಡಿದರೆ ಎಲ್ಲನೂ ಇಲ್ಲಿ ಗ್ಯಾಲರಿಲಿ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸಿ ಪಿ ಪ್ಲಸ್ ಕ್ಯಾಮ್ರಾ.
ನೀವು ಬೇಕಾದರೆ ಅದನ್ನು ಬೈ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇದೆ ಮತ್ತು ತುಂಬ ಫೀಚರ್ಸ್ ಇದೆ. ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ಮೇಲ್ಗಡೆ SD HD ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. HD ರೆಕಾರ್ಡ್ ಆಗಬೇಕಾ, SD ರೆಕಾರ್ಡ್ ಆಗಬೇಕಾ ಅಂತೇಳಿ. ಮತ್ತು ಇಲ್ಲಿ ಸ್ಪೀಕರ್ ಸಿಂಬಲ್ ಇದೆ, ಸ್ಪೀಕರ್ ಸಿಂಬಲ್ನ ನೀವು ಆನ್ ಮಾಡಿದರೆ ಎಲ್ಲ ಸೌಂಡ್ ಎಲ್ಲ ಕೇಳಿಸುತ್ತೆ. ಮತ್ತು ಇಲ್ಲಿ ಕ್ಯಾಮ್ರಾ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಮತ್ತು ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆಯಲ್ಲ, ಅದನ್ನು ನಾವು ರೆಕಾರ್ಡ್ ಮಾಡ್ಕೋಬೋದು. ಇಷ್ಟೆಲ್ಲ ಫೀಚರ್ಸ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಬೇಕಾದರೆ ತೊಗೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ, ಭಾಳಷ್ಟು ಜನ ಕ್ಯಾಮ್ರಾ ರಿಲೇಟೆಡ್ ರಿವ್ಯೂ ಮಾಡಿದ್ದಾರೆ. ಆದರೆ ಯಾವ ಥರ ಹ್ಯಾಂಗ್ ಮಾಡಬೇಕು, ಗೋಡೆಗೆ ಗಂಟಿಸ್ಬೇಕು, ಮೇಲೆ ಛತ್ತಿಗೆ ಗಂಟಿಸ್ಬೇಕು ಅಂತೇಳಿ, ಮೌಂಟ್ ಮಾಡಬೇಕು ಅಂತೇಳಿ ಯಾರೂ ವಿಡಿಯೋ ಮಾಡಿರಲಿಲ್ಲ. ಹಿಂದಿನಲ್ಲೂ ಮಾಡಿಲ್ಲ, ಕನ್ನಡದಲ್ಲೂ ಮಾಡಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.